ಮೊದಲು ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನ ಸೆಳೆಯಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಬಹಳ ಸೀರಿಯಸ್ ಸಮಸ್ಯೆ ಆಗಿರತಕ್ಕಂತ ಯುಕೆಪಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ 64 ವರ್ಷ ಆಯ್ತು ಮಾನ್ಯ ಅಧ್ಯಕ್ಷರೇ, ಇನ್ನೂವರೆಗೆ ಸಹಿತ ಮುಕ್ತಾಯ ಆಗಿಲ್ಲ. ಮತ್ತು ಅದು ಯಾವುದೇ ಸರ್ಕಾರ ಬರೋದು, ಈ ಸರ್ಕಾರಕ್ಕಂತೂ ಅದನ್ನು ಮುಕ್ತಾಯ ಮಾಡಿ ರೈತರಿಗೆ ಪರಿಹಾರ ಕೊಡುವಂತ ಆಲೋಚನೆ ಇಲ್ಲ. ಇವರು ಹಿಂದಿನ ಸರ್ಕಾರ 2 ಕಂತುಗಳಲ್ಲಿ ಪರಿಹಾರ ಕೊಡೋದು ಮಾಡಿತ್ತು, ನಾವು ಒಂದೇ ಕಂತಿನಲ್ಲಿ ಕೊಡೋದು ಮಾಡಿದೀವಿ ಅನ್ನುವಂಥದ್ದನ್ನ ಹೇಳಿದರು. ಸಭೆ ಕರೆದ್ರು, ಆ ಭಾಗದ ಸಂತ್ರಸ್ತರನ್ನ, ಹೋರಾಟಗಾರರನ್ನ ಕರೆದು, ರೈತರನ್ನ ಕರೆದು ಹೇಳಿದರು. ಆದರೆ ಇಲ್ಲಿವರೆಗೆ ಒಂದೇ ಒಂದು ಪೈಸೆ ಪರಿಹಾರ ಕೊಡಲಿಲ್ಲ. ಅದು ಅಲ್ಲದೆ ಬಜೆಟ್ನಲ್ಲಿಯೂ ಸಹಿತ ₹1 ಯುಕೆಪಿ ಜಮೀನುಗಳ ಪರಿಹಾರಕ್ಕೆ ಹಣ ಇಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಯಾವ ಭರವಸೆ ಮ್ಯಾಗಿ ಇವರು ನಂಬುದು, ಸರ್ಕಾರವನ್ನು ನಂಬಿಕೊಡ್ರುದು. ಅಲ್ಲಿ ರೈತರು ಈಗ ಈ ₹40 ಲಕ್ಷ ಘೋಷಣೆ ಮಾಡುವಂತ ಒಂದು ಹಾರ ತುರಾಯಿ ಹಾಕೊಂಡು ವಿಜಯೋತ್ಸವ ಮಾಡುವಂತ ಕೆಲಸವನ್ನ ಆ ಭಾಗದ ಜನಪ್ರತಿನಿಧಿಗಳು ಮಾಡಿದ್ದಾರೆ, ಆ ಭಾಗದ ಕಾಂಗ್ರೆಸ್ನ ಮುಖಂಡರು ಮಾಡಿದ್ದಾರೆ. ಆದ್ರೆ ಒಂದು ಲೆಕ್ಕ ಹಾಕೊಳ್ಬೇಕು ಮಾನ್ಯ ಅಧ್ಯಕ್ಷರೇ, ಹಿಂದಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ 24 ಲಕ್ಷ ಘೋಷಣೆ ಮಾಡಿದ್ರು ನೀರಾವರಿ, 20 ಲಕ್ಷ ಒಣಬೇಸಾಯಿ. ಸುಮಾರು 5 ರಿಂದ 6 ವರ್ಷ ಆಯ್ತು. 5 ರಿಂದ 6 ವರ್ಷ ನಾವು ಬ್ಯಾಂಕ್ನಾಗ ಇಟ್ಟರು, ಅವತ್ತೇ ನೀವು ಪರಿಹಾರ ಕೊಟ್ಟಿದ್ರ ₹52 ಲಕ್ಷ ಆಗಿತ್ತು. ಈಗ ನಮ್ಮ ಡಿಮಾಂಡ್, ಆ ಭಾಗದ ಸಂತ್ರಸ್ತರ ಡಿಮಾಂಡ್ ಏನಿತ್ತಂದ್ರ ನಮಗೆ 55 ಲಕ್ಷ ನೀರಾವರಿ ಕೊಡ್ರಿ, 45 ಲಕ್ಷ ಒಣಬೇಸಾಯಿ ಕೊಡ್ರಿ ಅನ್ನುವಂತ ಡಿಮಾಂಡ್ ಇತ್ತು. ನಾನು ಈಗಾಗಲೇ ಒಮ್ಮೆ ಹೇಳಿದ್ದೀನಿ, ನಾನು ಮೊದಲು ಪ್ರಾರಂಭದಲ್ಲಿ ಏನು ಪರಿಹಾರ ಬರ್ತಿತ್ತು ಅದರ 25% ಜಮೀನಿನ ಮಾರ್ಕೆಟ್ ಬೆಲೆ ಇತ್ತು. ಅವಾಗ ನಾವು 1 ಎಕರೆ ಪರಿಹಾರ ಬಂದ್ರೆ ನಾವು 3 ಎಕರೆ 4 ಎಕರೆ ಜಮೀನನ್ನ ಖರೀದಿ ಮಾಡುವಂತ ಒಂದು ವ್ಯವಸ್ಥೆ ರೈತರಲ್ಲಿತ್ತು. ಆದ್ರೆ ಇವತ್ತು ಈ 40 ಲಕ್ಷ ಏನು ನೀರಾವರಿ ಕೊಡ್ತಿರೀವಿ, 1 ಎಕರೆ ನೀರಾವರಿ ನಾವು ತಗೊಳ್ಬೇಕಾದ್ರೆ 60 ರಿಂದ 70, 80 ಲಕ್ಷ ಬೆಲೆ ಇದೆ. ಇದರಿಂದ 1 ಎಕರೆದೊಳಗೆ ಅರ್ಧ ಎಕರೆನೂ ಸಹಿತ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದೂ ಸಹಿತ ಈ ಸರ್ಕಾರದ ಧೋರಣೆಯನ್ನು ನಾವು ನೋಡಿದ್ರೆ, ಈಗ ನಾಳೆ ಏನೋ ಬಾಗಲಕೋಟೆ ಒಳಗ ಸಂತ್ರಸ್ತರಿಗೆ ಪರಿಹಾರ ವಿತರಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಇದ್ರೊಳಗ ಕೊಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3ರ ಭೂ ಸ್ವಾಧೀನಗಳು ಜಮೀನುಗಳಿಗೆ ಒಪ್ಪಂದದಾರರಂತೆ ಪರಿಹಾರ ವಿತರಣೆ ಅದರ ತೋರ್ಸೇ ಇಲ್ಲ ಬಜೆಟ್ನೊಳಗೆ. ಮೂಗಿ ತುಪ್ಪ ಉರಿಸುವಂತ ಕೆಲಸ ಮಾಡುವಂತದ್ದನ್ನ ಮಾಡಬಾರ್ದು. ಅಲ್ಲಿ ತಲೆತಲಾಂತರದಿಂದ ಬಾಳಿ ಬದುಕಿ ಬಂದಿರತಕ್ಕಂತ ರೈತರಿಗೆ ಮೋಸ ಮಾಡೋದು ಆಗಬಾರ್ದು. ಅವರು ತಮ್ಮ ಬದುಕನ್ನ ಮುಂದಿನ ಹಂತದೊಳಗೆ ಕಟ್ಕೊಳ್ಬೇಕಾದ್ರೆ ನೀವು ಹೇಳಿದಿರಿ ಒಂದೇ ಕಂತಿನಲ್ಲಿ ನಾವು ಎಲ್ಲರಿಗೂ ಪರಿಹಾರ ಕೊಡ್ತೀವ. ನೀವು ಅದನ್ನು ಹೇಳಬೇಕಲ್ಲ, ಎಷ್ಟು ದಿವಸದೊಳಗೆ ಕೊಡ್ತೀರಿ? ನಮಗೆ ಇದನ್ನು ನೋಡಿದ್ರೆ, ಈ ವಿಳಂಬಧೋರಣೆ ನೋಡಿದ್ರೆ ಅನಿಸ್ತಾ ಇದೆ, ಇದನ್ನು ಮುಂದಿನ ಸರ್ಕಾರದ ಮೇಲೆ ಹೊತ್ತು ಹಾಕುವಂತ ಕೆಲಸವನ್ನ ಈಗಿನ ಸರ್ಕಾರ ನಿರ್ಣಯ ಮಾಡಿದಂಗೆ ನಮ್ಗೆ ಅನಿಸ್ತಾ ಇದೆ. ಅದರಿಂದ ದಯಮಾಡಿ ನೀವು ಎದೆದಕ್ಕೋ ಸಾಲ ಮಾಡ್ತೀರಿ. ಇತಿಹಾಸದೊಳಗೆ ಕರ್ನಾಟಕದಾಗ 4 ಲಕ್ಷ ಕೋಟಿ, 4,50,000 ಕೋಟಿ ಸಾಲ ಮಾಡಿರ್ತಕ್ಕಂಥ ಸರ್ಕಾರ ಅಂದ್ರೆ ಇದೆ. ಇತಿಹಾಸದಾಗ ಹೆಚ್ಚಿನ ಸಾಲ ಮಾಡಿರ್ತಕ್ಕಂಥ ಸರ್ಕಾರ, ಅದು ಹೆಮ್ಮೆ. ಅದರೊಳಗೆ ಪ್ರಶಸ್ತಿ ಕೊಡಬೇಕಿದೆ. ಅವರೇ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಹಿಂದಿನ ಬೊಮ್ಮಾಯಿ ಅವರು ಬಜೆಟ್ ಘೋಷಣೆ ಮಾಡಿದಾಗ, ನೀವು ಸಾಲ ಯಾಕೆ ಮಾಡ್ತೀರಿ ಅಂತ. ಅಷ್ಟೊಂದು ಸಾಲ ಮಾಡಿಯೂ ಸಹಿತ ಯಾರು ಈ ರಾಜ್ಯದ ಅಭಿವೃದ್ಧಿಗಾಗಿ ತ್ಯಾಗ ಮಾಡಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡುವಂಥದ್ದನ್ನ ಆಗವಲ್ದಲ್ಲ. ಯಾವುದೋ ಭಾಗ್ಯಗಳನ್ನು ಕೊಡೋದು ನಮಗೇನು ವಿರೋಧ ಇಲ್ಲ, ಆದ್ರೆ ಇದ್ದವ್ರು ಕೊಡ್ತೀರಿ. ನೀವು ಕೋಟ್ಯಾಧೀಶರಿಗೆ ಭಾಗ್ಯದ ಫಲ ಸಿಗ್ತದ, ಅವ್ರಿಗೆ ಕೊಡೋದು ನಿಮಗೆ ಯಾರಿಗೆ ಬೇಡಿಲ್ಲ, ಅದನ್ನು ಅವಶ್ಯಕತೆ ಇಲ್ಲ. ಬಡವರಿಗೆ ಕೊಡ್ರಿ, ಕೂಲಿಕಾರರಿಗೆ ಕೊಡ್ರಿ, ದೀನ ದಲಿತರಿಗೆ ಕೊಡ್ರಿ, ಅವ್ರಿಗೆ ಕೊಟ್ಟರೆ ಸಂತೋಷ ಆಗ್ತದೆ. ಇದ್ದವ್ರಿಗೆ ನೀವು ಕೊಡೋದ್ರ ಮುಖಾಂತರ ಇಂಥ ಈ ರಾಷ್ಟ್ರಕ್ಕೆ ಉಪಯೋಗ ಆಗುವಂತ ಯೋಜನೆಗೆ ತ್ಯಾಗ ಮಾಡಿರ್ತಕ್ಕಂಥ ರೈತರಿಗೆ ನೀವು ಅವರಿಗೆ ಪರಿಹಾರ ಕೊಡ್ತಾ ಇಲ್ಲಲ್ಲ. ನೀವು ಇನ್ನೂ ಸಾಲ ಮಾಡ್ರಿ, ಅವ್ರಿಗೆ ಪರಿಹಾರ ಕೊಡ್ರಿ. 1 ಕಂತಿನೊಳಗೆ ನೀವೇನು ಮಾತು ಕೊಡ್ರಿ, 1 ಕಂತಿನಲ್ಲಿ ಕೊಡ್ರಿ. ನಾವೇ ಹೆಚ್ಚು ಕೊಟ್ಟಿವಿ, 40 ಲಕ್ಷ ಕೊಟ್ಟಿವಿ ಅಂತ ನೀವು ಹೇಳ್ತಾ ಇದ್ರಿ. ನಾವು
ಬೊಮ್ಮಾಯಿ ಅವರು 24 ಲಕ್ಷಕ್ಕೆ ತಂದಿಂದ ನಿಂದ್ರಿಸ್ಯಾರ, ನೀವು 40 ಘೋಷಣೆ ಮಾಡಿರಿ. ಹಿಂದಿನ ನಿಮ್ಮ ಸರ್ಕಾರ 6 ಲಕ್ಷ ಕೊಡ್ತಿತ್ತು ಪರ್ ಎಕರೆ. ಸ್ಟಾರ್ಟಿಂಗ್ದೊಳಗೆ 5,000 10,000 ಕೊಟ್ಟಿದ್ದಾರೆ. ಆದ್ರೆ ಈಗ 40 ಲಕ್ಷ ಘೋಷಣೆ ಮಾಡಿದ್ರೆ ನೀವು ಇರಲಿ, ನಮ್ಗೆ ಅನಿವಾರ್ಯವಾಗಿ ನಮಗೂ ತೊಂದರೆ ಗೊತ್ತಾಗ್ತದೆ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಕೊಡ್ರಿ, ಕೊಟ್ಟಾಗ ನಾವು ಸ್ವಾಗತ ಮಾಡ್ತೀವಿ. ಕೇವಲ ಕಾಟಾಚಾರಕ್ಕೆ ಒಂದು 16 ಕೋಟಿ ಕೊಟ್ಟು ಹೋಗೋದು ಆಗಬಾರ್ದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಅದು ಅಲ್ಲದೆ ಇನ್ನೂ 20 ಹಳ್ಳಿಗಳ ಮುಳುಗಡೆ ಒಳಗೆ ಬರ್ತಾವ. ಅದ್ರ ಬಗ್ಗೆ ಸರ್ಕಾರದ ಚಕಾರ ಶಬ್ದ ಇಲ್ಲ. ಆ ಮುಳುಗಡೆಗೂ ಸಹಿತ ಅದು ಪುನರ್ವಸತಿ ಕೇಂದ್ರ ತಯಾರು ಮಾಡ್ಬೇಕಾಗತ್ತಿ, ಅಲ್ಲಿರ್ತಕ್ಕಂಥ ಆಸ್ತಿಗಳಿಗೆ ಪರಿಹಾರ ಕೊಡ್ಬೇಕಾಗತ್ತಿ. ಅವು ಯಾವನೂ ಸಹಿತ ಇದ್ರೊಳಗಿಲ್ಲ. ಅನೇಕ ಕಿನಾಲ್ಗಳನ್ನು ಮಾಡಬೇಕಾಗೈತಿ, ರಸ್ತೆಗಳನ್ನು ಮಾಡಬೇಕಾಗೈತಿ. ಯಾವುದಕ್ಕೂ ಸಹಿತ ಈ ಬಜೆಟ್ನಲ್ಲಿ ಸಹಿತ ತೋರಿಸುವಂತ ಕೆಲಸ ಮಾಡಿದರು. ನಾನು ಹೇಳ್ತೇನೆ ಈ ಸರ್ಕಾರಕ್ಕೆ, ನೀವೆಲ್ಲ ಬಳ್ಳಾರಿಯಿಂದ ಕೂಡಲ ಸಂಗಮ ಅವರಿಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಸಂಗಮನಾಥ್ ಮೇಲೆ ಅಣಿ ಮಾಡಿ ಹೇಳಿದ್ರಿ, ಪ್ರತಿ ವರ್ಷ 50,000 ಕೋಟಿ ಕೊಡೋದ್ರ ಮುಖಾಂತರ ನಮ್ಮ ಕಾಲದಲ್ಲಿ ಇದನ್ನು ಮುಕ್ತಾಯ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರಿ. ಈ 3 ವರ್ಷ ಆತ್ ಏನೂ ಮಾಡಿಲ್ಲ. ಇನ್ನು ಇದು ಉಳಿದ 2 ವರ್ಷ, ಕೊನೆ 1 ವರ್ಷ ನೀವು ಈ ಚುನಾವಣೆ ಒಳಗೆ ಹೋಗ್ತದ, ಇನ್ನೇನು ಪರಿಹಾರ ಕೊಡ್ಲಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಆದ್ದರಿಂದ ಇದು ಬಹಳ ಸೀರಿಯಸ್ ಸಮಸ್ಯೆ, ರೈತರ ಬದುಕು ಸಮಸ್ಯೆ ಅದ. ಈಗಾಗಲೇ ಉಳಿದಂತ ಜಮೀನ ಸೌಳು ಜೋಳಾಗಿ ಅಲ್ಲಿಯೂ ಸಹಿತ ಅವ್ರ ಬದುಕು ಉಳಿದಿಲ್ಲ, ಬೀದಿಗೆ ಬಿದ್ದಾರ. ಅವ್ರ ನೆರವಿಗೆ ಸರ್ಕಾರ ಏನೇ ಮಾಡಿ ಇನ್ನೊಂದು ಸ್ವಲ್ಪ ಸಾಲ ಮಾಡಿ ಇಟ್ಟೆಲ್ಲ ಮಾಡ್ಯಾರಿ, 4 ಲಕ್ಷ ಕೋಟಿ ಮಾಡ್ಯಾರಿ. ಇನ್ನೊಂದು 25-50 ಲಕ್ಷ ಕೋಟಿ ಸಾಲ ಮಾಡಿ ನೀವು ಪರಿಹಾರ ಕೊಡ್ರಿ ಅನ್ನುವಂತ ಒತ್ತಾಯವನ್ನ ಆ ಸಂತ್ರಸ್ತ ರೈತರ ಪ್ರಕಾರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಇನ್ನೊಂದು 2ನೇ ವಿಷಯ ಮಾನ್ಯ ಅಧ್ಯಕ್ಷರೇ, ನಮ್ಮ ಭಾಗದಲ್ಲಿ ನೇಕಾರ ಪರಂಪರಾಗತವಾಗಿ ನಡೆದು ಬಂದ ನೇಕಾರಿಕೆ ಉದ್ದಿಮೆ ಮತ್ತು ಉದ್ಯೋಗ ಇವತ್ತಿನ ಅಳಿವಿನ ಅಂಚಿನಲ್ಲಿದೆ. ಅವರಿಗೆ ಇಡೀ ಕುಟುಂಬ, ನಾನು ಈಗಾಗಲೇ 4-6 ಸಲ ಮಾತನಾಡಿ, ಇಡೀ ಕುಟುಂಬ ಕೂಡಿ ನೇಯ್ದ್ರು ಸಹಿತ ಅವರಿಗೆ ತಿಂಗಳಿಗೆ 4,000 5 ಸಾವಿರ ರೂಪಾಯಿ ಪಗಾರ ಬೀಳಂಗಿಲ್ಲ. ಅದು ಈಗ ಪವರ್ಲೂಮ್ ನೇಕಾರ ಬಟ್ಟೆಗಳನ್ನು, ಸೀರೆಗಳನ್ನು ತಯಾರು ಮಾಡ್ತಾರೆ, ಅದನ್ನು ಕೊಳ್ಳೋರಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಜೆಟ್ ಭಾಷಣದೊಳಗೆ, ಅಂಗನವಾಡಿ ವರ್ಕರ್ಸ್ಗೆ 2 ಸೀರೆ ಕೊಡ್ತು ಅಂತದ್ದನ್ನು ಯೋಜನೆ ಹೇಳಿದ್ದಾರೆ. ದಯಮಾಡಿ ನಂದು ವಿನಂತಿ ಅದ, ನೇಕಾರ ಉತ್ಪಾದನೆ ಮಾಡಿರ್ತಕ್ಕಂಥ ಸೀರೆಗಳನ್ನ ಅಂಗನವಾಡಿ ವರ್ಕರ್ಗೆ ನೀವು ಕೊಡ್ರಿ, ಆಶಾ ಕಾರ್ಯಕರ್ತರಿಗೆ ಕೊಡ್ರಿ. ಆದ್ರೆ ನೀವು ಟೆಂಡರ್ ಕರೆದು ಕೊಡ್ಲಾಕ್ ಹೋಗ್ಬೇಡ್ರಿ, ನೇಕಾರಿಗೆ ದ್ರೋಹ ಮಾಡ್ತೀರಿ. ಅವರು ಬದುಕ ಹೇಗೆ ನಡಿಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಆಲೋಚನೆ ಮಾಡುವಂತ ಕೆಲಸವನ್ನ ದಯಮಾಡಿ ಮಾಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಬರ್ತಿರ್ತಕ್ಕಂಥ ಎಲ್ಲಾ ಯೋಜನೆಗಳು ನಿಂತು ಬಿಟ್ಟವು ಮಾನ್ಯ ಅಧ್ಯಕ್ಷರೇ. ಅವರಿಗೆ ನೇಕಾರ ಆಶ್ರಯ ಬರ್ತಾ ಇತ್ತು, ಅವ್ರ ಮಕ್ಕಳಿಗೆ ಸೈಕಲ್ ಬರ್ತಾ ಇತ್ತು, ಭಾಗ್ಯಲಕ್ಷ್ಮಿ ಬರ್ತಾ ಇತ್ತು, ಅನೇಕ ಯೋಜನೆಗಳು ಬರ್ತಿದ್ವು, ಎಲ್ಲ ನಿಂತು ಬಿಟ್ಟ, ಮರ್ಚಿಕೆ ಆಗಿದಾವೆ, ಕೊಡ್ತಾ ಇಲ್ಲ. ಅದನ್ನು ಕಂಟಿನ್ಯೂ ಮಾಡಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಯಾಕಂದ್ರೆ ನೇಕಾರರು ಬೇರೆ ಉದ್ಯೋಗ ಬರೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಅವರಿಗೆ ಅದು ಒಂದೇ ಉದ್ಯೋಗ, ನೇಕಾರಿಕೆ ಒಂದೇ ಉದ್ಯೋಗ, ಅದು ನಡೀತಾ ಇಲ್ಲ. ಯಾಕಂದ್ರೆ ಲಕ್ಷಗಟ್ಟಲೆ ಸೀರೆ ಸ್ಟಾಕ್ ಮಾಡಿದ್ದಾರೆ ಮಾರಾಟ ಆಗಲ್ದಕ್ಕಾಗಿ. ಒಂದು ಸೀರೆ ಅವರಿಗೆ ಮಾಲಕರ ಕೊಟ್ಟು ನೇಕಾರಿಕೆಯಲ್ಲಿ ನೇಯಿಸಿ ತಗೋಬೇಕಾದ್ರೆ ಅದಕ್ಕೆ 10 ರೂಪಾಯಿ ಮೇಲೆ ಮಾರಾಟ ಮಾಡಿದ್ರು ಸಹಿತ ಮಾರ್ಲಾಕ್ ತಯಾರಿಲ್ಲ. ಈ ರೀತಿ ನೇಕಾರ ಬದುಕಿದೆ ಮಾನ್ಯ ಅಧ್ಯಕ್ಷರೇ. ದಯಮಾಡಿ ಸರ್ಕಾರ ನೇಕಾರ ಬಗ್ಗೆನೂ ಕಣ್ಣು ತೆಗಿಬೇಕು. ಯಾವುದೋ ಸಮುದಾಯಗಳ ಮೇಲೆ ಸಾಕಷ್ಟು ಕಣ್ಣು ತೆಗೆದ ನೀವು ಭರ್ಪೂರ್ ಅನುದಾನ ಕೊಡ್ರಿ, ನಮ್ದೇನು ಚಿಂತೆ ಇಲ್ಲ. ಅದ್ರ ನೇಕಾರನೂ ಒಂದು ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ ನೇಕಾರ ಸಮುದಾಯಕ್ಕೂ ಸಹಿತ ನೆರವಿಗೆ ಬರಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಮಾಡಿಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ. ಒಂದು ವೇಳೆ ಆಗದೆ ಹೋದ್ರ, ಮೊನ್ನೆ ಚರ್ಚೆ ಆಯ್ತು, KSIC ರೇಷ್ಮೆ ಸೀರೆಗಳಿಗಾಗಿ ಸಾಕಷ್ಟು ಡಿಮಾಂಡ್ ಇದೆ. ಇದನ್ನು ಸರ್ಕಾರನ ಕುರಿತು ನೀವು ಆ ಭಾಗದೊಳಗೆ ಎಲ್ಲೆಲ್ಲಿ ನೇಕಾರ ಸಾಂದ್ರತೆ ಹೆಚ್ಚತಿ ಆ ಭಾಗದೊಳಗೆ ನೀವು ಟ್ರೈನಿಂಗ್ ಸೆಂಟರ್ ತೆಗೆದು ಅವ್ರಿಗೆ ತರಬೇತಿ ಕೊಟ್ಟು ನೀವು ರೇಷ್ಮೆ ಸೀರೆ ಉತ್ಪಾದನೆ ಮಾಡ್ಲಿಕ್ಕೆ ಹತ್ರ, ಇಲ್ಲಿ ಡಿಮಾಂಡ್ ಕೊರತೆನೂ ಕಡಿಮೆ ಆಗ್ತದೆ. ಅದನ್ನು ಮಾಡಿದ್ರೂ ಸಹಿತ ನೇಕಾರಿಗೆ ನೆರವಿಗೆ ಬರಬೇಕು ಅನ್ನುವಂಥ ಮಾತನ್ನ ನಾನು ಸರ್ಕಾರಕ್ಕೆ ಕಳಕಳಿಯಿಂದ ವಿನಂತಿಯನ್ನ ಮಾಡಿಕೊಳ್ತೇನೆ. ಮತ್ತು ಅವರಿಗೆ ಆಗಿರ್ತಕ್ಕಂಥ ಯೋಜನೆಗಳನ್ನು ಪ್ರಾರಂಭ ಮಾಡಿ ಅವರಿಗೆ
ಸಾಲ ಕೊಡುವಂತ ವ್ಯವಸ್ಥೆನೂ ಸಹಿತ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ನನ್ನ ಕ್ಷೇತ್ರದೊಳಗೆ 3 ನಗರಗಳದಾವ, 2 ಪುರಸಭೆ, 1 ನಗರಸಭೆ. ನಾನು ಈಗ 4-6 ವರ್ಷಗಳಿಂದ ಪ್ರಯತ್ನ ಮಾಡ್ತೇನೆ. ನಮ್ಮ ಸರ್ಕಾರ ಇದ್ದಾಗೂ ಸಹಿತ DPR ತಯಾರು ಮಾಡಿ ಕೊಟ್ಟಿದ್ದೀನಿ, ಈಗೂ ಸಹಿತ ಲೆಟರ್ ಕೊಟ್ಟಿದ್ದೀನಿ. ಒಂದು ಸಿಟಿಗೂ UGD ಇಲ್ಲ. 1 ಲಕ್ಷ ಜನಸಂಖ್ಯೆ ಅದ, 60-70 ಸಾವಿರ ಜನಸಂಖ್ಯೆ ಅದ ಪುರಸಭೆ ಒಳಗೆ. ನಗರಸಭೆ ಒಳಗೆ 1 ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ ಅದ. ಗುಡ್ಡಗಾಡು ಪ್ರದೇಶ ಅದ. ಅಲ್ಲಿರ್ತಕ್ಕಂಥ ನೀವು UGD ಆಗದೆ ಹೋದ್ರೆ ಅಲ್ಲಿರ್ತಕ್ಕಂಥ ಮಲಿನ ನೀರು ಎಲ್ಲ ಕೃಷ್ಣಾ ನದಿ ಕೂಡ್ತಾವೆ. ಸಾಕಷ್ಟು ಹಳ್ಳಿಗಳ ಕುಡಿಯುವ ನೀರಿನ ಮೇಲೆ ದುಷ್ಪರಿಣಾಮ ಬೀರ್ತಾವೆ. ಆ ಕಾರಣಕ್ಕಾಗಿ ದಯಮಾಡಿ UGDಗೆ ಕೊಡ್ರಿ, ಒಂದೊಂದಕ್ಕೆ ಕೊಡ್ರಿ. ನಿಮ್ಮಲ್ಲಿ ಸಣ್ಣ ನಮ್ಗಿಂತ ಜನಸಂಖ್ಯೆ ಕಡಿಮೆ ಇದ್ದ ಕಡೆ ಬೇರೆ ಬೇರೆ ಕಡೆ UGD ಮಾಡಿರಿ ನೀವು. ನಾನು ನಿರಂತರವಾಗಿ ಕೇಳ್ತಾ ಇದ್ದೀನಿ UGD ಕೊಡ್ರಿ ಅನ್ನುವಂಥ ಮಾತನ್ನ ನೀವು UGD ಕೊಡ್ತಾ ಇಲ್ಲ. ದಯಮಾಡಿ ಅದನ್ನು ಕೊಡ್ರಿ. ಅದ್ರ ಜೊತೆ ಇನ್ನೊಂದು ಆ 3 ನಗರಗಳಲ್ಲಿ 24x7 ಟೆಂಡರ್ ಆಗಿ 10 ವರ್ಷ ಆಯಿತು. ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಎಲ್ಲಾ ರಸ್ತೆಗಳನ್ನ, CC ರಸ್ತೆಗಳನ್ನ, ಡಾಂಬರ್ ರಸ್ತೆಗಳನ್ನ ನಗರದಲ್ಲಿರ್ತಕ್ಕಂಥ ಹಡ್ಡಿ ಹೋಗಿಬಿಟ್ಟಿದ್ದಾರೆ. ಜನರಿಗೆ ಹಾಯ್ಲಾಕ್ ಬರಂಗಿಲ್ಲ. ಆ ಟೆಂಡರ್ದಾರ ಬೇಪತ್ಯದಾನ, ಆಂಧ್ರಕ್ಕೆ ಓಡಿ ನಾವು ಅವ್ನು ಹಿಡಿದು ತಗೊಂಬರ್ರಿ, ಕೆಲಸ ಮಾಡಿಸ್ರಿ. ಸರ್ಕಾರ ಸಂಬಂಧಿಸಿದ ಇಲಾಖೆ ಅವರ ಕೆಲಸ ಮಾಡಿಸ್ರಿ. ಇಲ್ಲ ಅಂದ್ರೆ ಟೆಂಡರ್ ರದ್ದು ಮಾಡಿ ರೀಟೆಂಡರ್ ಮಾಡ್ರಿ. ಈಗ ಆಲ್ರೆಡಿ ನಾವು 60-70 ಕೋಟಿ ರೂಪಾಯಿದ ಪೈಪನ್ನು ನೆಲದಾಗ ಮುಚ್ಚಿಬಿಟ್ಟಿದ್ದಾರೆ. ಅದು ಎದಕ್ಕೂ ಉಪಯೋಗ ಇಲ್ಲ. ಸರ್ಕಾರ ದುಡ್ಡಾದ್ರೂ ಉಳಿತಿತ್ತ, ಅದನ್ನ ಯಾಕೆ ಮಾಡಕ್ ಹೋದ್ರು ಅದು ಗೊತ್ತಿಲ್ಲ ನಮಗೆ. ಇಷ್ಟೆಲ್ಲ ಮಾಡಿದ್ರು ಸಹಿತ ನಿರರ್ಥಕ, ನೀರಾಗ ಹೋಮ ತೊಳೆದಂಗಾಗ್ಯದ. ದಯಮಾಡಿ ಅದನ್ನ ಪೂರ್ತಿ ಮುಗಿಸುವಂತ ಕೆಲಸ ಮಾಡ್ಬೇಕನ್ನುವಂಥದ್ದನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಇದರಿಂದ ಏನಾಗಿದೆ ಅಂದ್ರೆ ತೆರ್ದಾಳ್ ಮತ್ತು ಮಾಲಿಂಗ್ಪುರ್ ವಾರಕ್ಕೆ 10 ದಿವಸಕ್ಕೊಮ್ಮೆ ನೀರು ಬಿಡ್ತಾರ ಅಲ್ಲಿ ಆ ಪಟ್ಟಣದ ಮಂದಿಗೆ. ಮಾಲಿಂಗ್ಪುರ್ ಅಂತೂ ಬೋರ್ ಮ್ಯಾಗ ಡಿಪೆಂಡ್, ಅಲ್ಲಿ ನದಿ ನೀರು ಸಿಗ್ತಾ ಇಲ್ಲ. ಅವಕ್ಕೆ 2 ಪಟ್ಟಣಗಳಲ್ಲಿಗೆ 24x7 ನೀರು ಕೊಡಬೇಕಾದ್ರೆ ಏನ್ ಮಾಡಬೇಕು? ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮಾಡಿ ನೀರು ಕೊಡುವಂತ ಕೆಲಸ ಆಗಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಇದಕ್ಕೋ ಖರ್ಚು ಮಾಡ್ತೀರಿ ವಿನಾಕಾರಣ. ಆ ಪೈಪ್ ಮಣ್ಣಾಗ ಹೋಗಿಲ್ಲ. 24x7 ನೀರು ಹೋಗ್ಲಿ, ಅದು ವಾರಕ್ಕೊಮ್ಮೆ ನೀರು ಕೊಡೋದು ದಿಕ್ಕಿಲ್ಲ. ಅದರಿಂದ ಅದನ್ನ ಪೂರ್ತಿ ಪೈಪ್ಲೈನ್ ಮಾಡಿ ಆ ಪಟ್ಟಣಗಳ ಜನರಿಗೆ ಕುಡಿಯುವ ನೀರನ್ನ, ಶುದ್ಧವಾದ ಕುಡಿಯುವ ನೀರು ಕೊಡಬೇಕನ್ನುವಂತ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಮತ್ತು ಈ ಸರ್ಕಾರ ಬಂದ 3 ವರ್ಷ ಆಯ್ತು ಮಾನ್ಯ ಅಧ್ಯಕ್ಷರೇ. ಅನೇಕ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಕೂಲಿ ಮಾಡುವವರು, ಹಿಂದುಳಿದವರು, ಅಲ್ಲಿ ಅನೇಕ ಸ್ಲಮ್ ಏರಿಯಾಗಳದಾವ. ಅಲ್ಲಿ ಆಶ್ರಯಗಾಗಿ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಒಂದೇ ಒಂದು ಮನೆ ಕೊಟ್ಟಿಲ್ಲ. ಯಾಕೆ ಆ ರೀತಿ ವಿರೋಧ ಪಕ್ಷದ ಮೇಲೆ ತಾರತಮ್ಯ ಮಾಡ್ತಾರೋ ಅದು ಗೊತ್ತಿಲ್ಲ ನನಗೆ. ಮಾನ್ಯ ಅಧ್ಯಕ್ಷರೇ, ನಮಗೂ ಸಹಿತ ಮನೆ ಕೊಡಿಸುವಂತ ಕೆಲಸವನ್ನ ನೀವು ದಯಮಾಡಿ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಎಲ್ಲರಿಗೆ ಆಶ್ರಯ ಸಿಗಲ್ರಿ. ನಿಮ್ಮ ಕ್ಷೇತ್ರದ ನಿಮ್ಮ ಶಾಸಕರಿಗೆ ಅಟ್ಟ ಆಶ್ರಯ ಕೊಟ್ಟರೆ ರಾಜ್ಯ ಎಲ್ಲ ಆಶ್ರಯ ಕೊಟ್ಟಂಗೆ ಆಗೋದಿಲ್ಲ. ಅದರಿಂದ ಆಶ್ರಯ ಮನೆಗಳನ್ನು ಹಂಚಿಕೆ ಈ ಸಲ ಆದರೂ ಮಾಡ್ರಿ ಅನ್ನುವಂಥ ಒತ್ತಾಯವನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮಾಡಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಇನ್ನು ಕೆಲವೊಂದು ವಿಷಯಗಳು ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮೊನ್ನೆ ಚರ್ಚೆ ಆಯ್ತು. ದನಗಳ್ಳರು ಭಾಳ ಅದಾರ, ಕುರಿ ಕಳ್ಳರು, ದನಗಳ್ಳರು. ಒಬ್ಬ ನನ್ನ ಕ್ಷೇತ್ರದಾಗ ರಾತ್ರಿ ಗಾಡಿ 2-3 ಟ್ರಕ್ ತಗೊಂಬಂದು ಕುರಿಗಳನ್ನು ಕಾಲು ಕಟ್ಟಿ ಹೊರಗೆ ಹೇರ್ತಿತ್ತು. ಆ ರೈತರು ಹಿಡಿದ ಅವನಿಗೆ ಕಂಬಕ್ಕೆ ಕಟ್ಟಿ ಪೊಲೀಸ್ ಸ್ಟೇಷನ್ಗೆ ತಿಳಿಸಿರ. ಈಗ 4 ತಿಂಗಳಾತ ಅವನ ಮ್ಯಾಗ ಒಂದೇ ಒಂದು ಕ್ರಮ ತಗೊಂಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡ್ಲಾಕ್ ತಯಾರಿಲ್ಲ. ಅವ್ರು ಯಾರು ಅನ್ನೋದಾರು ಗೊತ್ತದಾರ ಪೊಲೀಸರಿಗೆ. ಯಾವ ಒತ್ತಡಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಆ ಕುರಿ ಕಳ್ಕೊಂಡ ಬಡಪಾಯಿ ಕುರಿಗಾಯಿ ತನ್ನ ಇಡೀ ಕುರಿಗಳನ್ನು ಮಾರ್ಕೊಂಡು ಈಗ ಬೀದಿ ಮ್ಯಾಗ ಬಂದಿದ್ದಾನ. ನಾವು ಇಟ್ರ ಅನುಕೂಲ ಆಗೋದಿಲ್ಲ, ಇದ್ದಷ್ಟು ತುಳುಗಾಗಿ ಹೋಗ್ತಾವ. ನಾವು ಮಾರ್ಕೊಂಡಾದ್ರೂ ಜೀವನ ಸಾಗಿಸ್ಬೇಕನ್ನುವಂಥದ್ದನ್ನ ಈ ಕೆಟ್ಟ ಪರಿಸ್ಥಿತಿ ಒಳಗ ನಮ್ಮಲ್ಲಿ ನನ್ನ ಕ್ಷೇತ್ರದ ಯರಗಟ್ಟಿ ಗ್ರಾಮದೊಳಗ ಆಗಿದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರ ಕ್ರಮ ತಗೊಳ್ಬೇಕು. ಸಂಬಂಧಿಸಿದ ಅಧಿಕಾರಿಗಳು ಹೇಳಿ ಯಾರು ಆ ಕಳ್ಳರನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು. ರೈತರ ಬದುಕನ್ನು ಉಳಿಸುವಂತ ಕೆಲಸ ಆಗ್ಬೇಕನ್ನುವಂತ ಒತ್ತಾಯವನ್ನ ಇಲ್ಲಿ ನಾನು ಮಾಡಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಮತ್ತು ನಾನು ಈಗಾಗಲೇ ಸಾಕಷ್ಟು ಸಲ ನಮ್ಮ ಪಕ್ಷದವ್ರು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ.
ಏನಂದ್ರೆ ಅನುದಾನ ವಿಷಯದೊಳಗೆ ಬಹಳಷ್ಟು ತಾರತಮ್ಯ ಆಗ್ತಾ ಇದೆ. ಜನ ನೀವು ನೋಡ್ರಿ, ಒಂದು ಕಡೆ ರಾಜ್ಯ ಅಭಿವೃದ್ಧಿ ಆದ್ರೆ ಆಗೋದಿಲ್ಲ, ಅಲ್ಲಿಯೂ ಸಹಿತ ನಿಮಗೆ ಹೋಟ್ ಹಾಕಿದವ್ರು ಜನ ಅದಾರ. ನಾವೇನು ಭಾಳ ಲೀಡ್ಲೆ 10-11 ಸಾವಿರ ಲೀಡ್ಲೆ ಬಂದೀವಿ ನಾವು. ಅವ್ರಿಗೆ ನಿಮಗೂ ನಿಮ್ಮ ಪಕ್ಷಕ್ಕೂ 60-70 ಸಾವಿರ ಹೋಟ್ ಹಾಕಿದ ಜನ ಅದಾರ. ಅವ್ರಿಗೇನು ಹೇಳೋದು? ಅವ್ರಿಗೆ ನೀವಾದರೂ ಕೊಡ್ರಿ. ತಾರತಮ್ಯ ಇಷ್ಟೊಂದು ದೊಡ್ಡ ಪ್ರಮಾಣದಾಗ ತಾರತಮ್ಯ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಕೇಳಿದಾಕ್ಷಣ ನೀವು ಮಾಡಿಲ್ಲನ್ನ ನಾವು ಅಕಸ್ಮಾತ್ ನಾವು ಮಾಡಿದ್ರೆ ಅದಕ್ಕೆ ನಾವು ಇಲ್ಲಿ ಬಂದೀವಿ. ನೀವು ಹಂಗ ಮಾಡಿದ್ರೆ ನಾಳೆ ಇಲ್ಲಿ ಬರ್ತೀವಿ, ನಾವು ಅಲ್ಲಿ ಬರ್ತೀವಿ. ಆ ಟೈಮ್ದಾಗ ನಿಮ್ಮ ಗತಿ ನೋಡ್ಕೊಳ್ರಿ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ನೀವು ನೆನಪಿಟ್ಟುಕೊಂಡು ತಾರತಮ್ಯ ಭೇದ ಭಾವ ಮಾಡ್ಬೇಕನ್ನುವಂಥ ಒತ್ತಾಯವನ್ನ ನಾನು ಮಾಡ್ತೇನೆ. ಯಾವುದೇ ಅನುದಾನ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕೊಂಡಿರ್ತಕ್ಕಂಥ CRF ಇರ್ಬೋದು, SSDP ಇರ್ಬೋದು, ಯಾವುದೇ ಅನುದಾನ ಇದ್ರೂ ಸಹಿತ ನಮಗೆ ತಾರತಮ್ಯ ದೊಡ್ಡ ಪ್ರಮಾಣದೊಳಗೆ NDA ಪಕ್ಷಗಳಿಗೆ ಆಗ್ತಾ ಇದೆ. ಈ ರೀತಿ ತಾರತಮ್ಯ ಮಾಡಬೇಡ್ರಿ. ಇದರಿಂದ ನೀವೆಲ್ಲ ಮತ್ತೆ ಮುಂದೆ ಗೆಲ್ತೀವಿ ಅನ್ನುವಂಥದ್ದನ್ನು, ನಿಮ್ಮ ಕನಸಿನ ಮಾತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಯಾಕಂದ್ರೆ ಆಂಧ್ರ ಪ್ರದೇಶದಾಗ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ವಿರೋಧ ಪಕ್ಷದ ಆಗ್ಲಿಕ್ಕೆ ಬರ್ಲಿಕ್ಕೆ ಜಗನ್ಮೋಹನ್ ರೆಡ್ಡಿ. ಆ ಸ್ಥಿತಿ ನಿಮ್ಮದಾಗಬಾರ್ದು. ಜಗನ್ಮೋಹನ್ ರೆಡ್ಡಿ ಆ ರೀತಿ ಆಗಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಉತ್ತರ ಭಾರತ ರಾಜ್ಯದೊಳಗೆ ಕೆಲವೊಂದು ಕಾನೂನುಗಳನ್ನು ತಂದಾರ. ಈಗಾಗಲೇ ಒಬ್ಬ ಮಿತ್ರರು ಕಾಂಗ್ರೆಸ್ನವರು ಮಾತಾಡ್ರಿ, ಮೊಬೈಲ್ಗಳನ್ನು 16ನೇ ವಯಸ್ಸಾಗ ನಿಷೇಧ ಮಾಡಬೇಕನ್ನುವಂಥ ಕಾನೂನನ್ನು ಜಾರಿಗೆ ತರಬೇಕು. ಅದೇ ಪ್ರಕಾರ ಲವ್ ಜಿಹಾದ್ ಅಂತ ಪ್ರೀತಿಸಿ ಮದುವೆ ಆಗುವಂಥ ಹೆಣ್ಮಕ್ಕಳ ಬಹಳಷ್ಟು ದೊಡ್ಡ ಪ್ರಮಾಣದಾಗ ಆ ರೀತಿ ವ್ಯವಸ್ಥೆ ನಡೀತಾ ಇದೆ. ಒಂದೇ ಸಮುದಾಯ ಎಲ್ಲ ಸಮುದಾಯದವರು ಸಹಿತ ಪ್ರೀತಿಯ ಬಲೆಗೆ ಬಿದ್ದು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾರೆ ನಮ್ಮ ಸಹೋದರಿಯರು. ಅದಾಗಬಾರ್ದಂದ್ರೆ ಯಾರಾದರೂ ಲವ್ ಮಾಡಿ ಮದುವೆ ಆಗ್ತಿದ್ರ ಅವರಿಗೆ ತಾಯಿ ತಂದೆಗಳ ಕಡ್ಡಾಯವಾಗಿ ಅವರ ಒಪ್ಪಿಗೆ ಪಡೆದುಕೊಂಡು ಮ್ಯಾರೇಜ್ ಆಗಬೇಕನ್ನುವಂಥ ಹೊಸ ಕಾನೂನನ್ನು ಸಹಿತ ಜಾರಿಗೆ ತರಬೇಕನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಹೋಮ್ ಗಾರ್ಡ್ಸ್ ಅನ್ನುವಂಥದ್ದನ್ನು ನಮ್ಮಲ್ಲಿ ಸಮುದಾಯ ರಾಜ್ಯದಾಗ ಎಲ್ಲ ಕಡೆ ಅದ. ಪೊಲೀಸರು ಕೊರತೆ ಆದಾಗ ಹೋಮ್ ಗಾರ್ಡ್ಸನ್ನು ಬಳಸ್ಕೊಳ್ಳುವಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾ ಇದೆ. ಅವರಿಗೆ ಅತ್ಯಂತ ಕನಿಷ್ಠ ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಿಂಗಳವರೆಗೆ ಯಾವಾಗ ಕೆಲಸ ಸಿಗದೈತೆ ಆಗ ಕೊಡಬೇಕು. ಆದ್ದರಿಂದ ದಯಮಾಡಿ ಅವರಿಗೆ ಗೌರವ ಬರುವಂಥ ಒಂದು ಗೌರವಧನವನ್ನು ಕೊಟ್ಟು ಅವ್ರನ್ನ ಪರ್ಮನೆಂಟ್ ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇನ್ನು ಈಗಾಗಲೇ ಸಾಕಷ್ಟು ಜನ ಮಾತನಾಡಿದರು. ನಾವು ವಿತ್ತೀಯ ಕೊರತೆಯನ್ನ ಮಾಡಿಲ್ಲ ಅನ್ನುವಂಥದ್ದನ್ನು, ಕಾಂಗ್ರೆಸ್ ಸರ್ಕಾರ ವಿತ್ತೀಯ ಶಿಸ್ತಿನ ವಿಷಯದಲ್ಲಿ ಅಪಾಯಕಾರಿ ಆಟವಾಡುತ್ತಿದೆ. ವಿತ್ತೀಯ ಕೊರತೆಯನ್ನು 95% ನಿಗದಿಪಡಿಸುವ ಮೂಲಕ ರಾಜ್ಯವನ್ನು ದಿವಾಳಿತನದ ಅಂಚಿಗೆ ತಂದು ನಿಲ್ಲಿಸಿದೆ. ಯಾಕಂದ್ರೆ 3% ಒಳಗಿರ್ಬೇಕು, ಅದನ್ನ ಬ್ಯಾಲೆನ್ಸ್ ಮಾಡಿ 95 ಮಾಡಿದ್ರೆ ಈ ರಾಜ್ಯ ದಿವಾಳಿ ಅಂಚಿಗೆ ತಂದು ನಿಲ್ಲಿಸುವಂತ ಕೆಲಸ ಆಗಿದೆ. ಇದು ದೂರದೃಷ್ಟಿಯ ಯೋಜನೆ ಅಲ್ಲ, ಬದಲಿಗೆ ಕರ್ನಾಟಕ ಭವಿಷ್ಯದೊಂದಿಗೆ ಆಡುತ್ತಿರುವ ಜೂಜಾಟ ಇದು. ಅದರಿಂದ ದಯಮಾಡಿ ಇದರ ಬಗ್ಗೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತ ಕೆಲಸ ಆಗಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇವಲ 3 ವರ್ಷಗಳಲ್ಲಿ ಸಿದ್ದರಾಮಯ್ಯನವರು 4,37,160 ಕೋಟಿ ರೂಪಾಯಿ ಸಾಲ ಮಾಡಿದ. ಯಾವ ಮುಖ್ಯಮಂತ್ರಿಗಳು ಇತಿಹಾಸದಾಗ ಮಾಡಿಲ್ಲ ನಮ್ಮ ರಾಜ್ಯದೊಳಗೆ. ಅದರಿಂದ ಈ ರೀತಿ ಸಾಲದ ಭಾರವನ್ನ ಈಗ 3 ವರ್ಷದಾಗ ಇಷ್ಟ ಆಯ್ತು. ಇನ್ನೂ 2 ವರ್ಷದಾಗ 1 ಲಕ್ಷ ಹಿಡಿದ್ರು ಈಗ 8,24,000 ಅಂದ್ರೆ 10.5 ಲಕ್ಷದಾಗ ನೀವು ಸಾಲ ಮಾಡಿರ್ತೀರಿ. ಬಡ್ಡಿ ಎಷ್ಟಾಕದ? ಅದ್ರ ಬಡ್ಡಿ ಲೆಕ್ಕ ಹಾಕಿದ್ರೆ ಈ ರಾಜ್ಯ ಮುಂದಿನ ಸರ್ಕಾರಗಳ ನಿಮ್ದ ಬರಲಿ ನಮ್ದ ಬರಲಿ, ಇದರ ಹಣಕಾಸಿನ ವ್ಯವಸ್ಥೆನ ಹೆಂಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ನೀವು ಸಾಲವನ್ನ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಸಾಲದ್ದು ಹೇಳಿದ್ರಿ. ಈಗ ನಮ್ಮ ಆರೋಗ್ಯ ಜ್ಞಾನೇಂದ್ರ ಹೇಳಿದ್ರು, ಈಗಿನ ಇತ್ತಿತ್ತಲಾಗಿ 80,000 ಕೋಟಿ ಇದ್ದಿದ್ದನ್ನ 1,20,000 ಕೋಟಿ ತಲೆ ಮ್ಯಾಗ ಪ್ರತಿಯೊಬ್ಬರ ಕನ್ನಡಿಗರ ತಲೆ ಮ್ಯಾಗ ಸಾಲದ ಭಾರ ಹೊರಿಸುವಂತ ಕೆಲಸವನ್ನ ಈ ಸರ್ಕಾರ
ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರು. ಮತ್ತು ಏನಾಗಿದೆ ಅಂದರೆ ಇವರು ಶಿಕ್ಷಣ ಪ್ರಮುಖ ಇಲಾಖೆಗಿಂತಲೂ ಸಾಲದ ಬಡ್ಡಿಗೆ ಹೆಚ್ಚು ಹಣ ವ್ಯಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ನೋಡ್ರಿ, ಪುಸ್ತಕಗಳಿಂದ ಬ್ಯಾಂಕ್ ಬಡ್ಡಿಗೆ ಆದ್ಯತೆ ನೀಡುವ ಸರ್ಕಾರ ದೂರದೃಷ್ಟಿ ಇಲ್ಲ. ಕರ್ನಾಟಕವು ಶಿಕ್ಷಣಕ್ಕಾಗಿ ನೀಡುತ್ತಿರುವ ಹಣ 40,007 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿ, ಅಂದರೆ ಬರೋಬ್ಬರಿ 53,332 ಕೋಟಿ ರೂಪಾಯಿಗಳನ್ನು ಕೇವಲ ಬಡ್ಡಿ ಕಟ್ಟಲಿಕ್ಕೆ ವ್ಯಯಿಸುವಂಥ ಕೆಲಸ ಮಾಡ್ತಾ ಇದೆ. ಇದರಿಂದ ಭವಿಷ್ಯ ರೂಪಿಸುವ ಬದಲು ಲೇವಾದೇವಿದಾರರಿಗೆ ಬಡ್ಡಿ ತುಂಬುವುದು ಈ ಸರ್ಕಾರ ಆಸಕ್ತಿಯಾಗಿದೆ. ಇದು ಅಭಿವೃದ್ಧಿ ಇಲ್ಲದ ಬರೀ ಶೂನ್ಯ ಬಜೆಟ್. ನಾವು ಗಟ್ಟಿ ಮನಸ್ಸು ಮಾಡಿ ನಾವು 2 ವರ್ಷ ಸಮಾಧಾನ ತಗೊಳ್ಳೋದು ಸುಮಾರದೀವಿ. ನಾವು ಯಾವುದೇ ಅಭಿವೃದ್ಧಿ ನಮ್ಮ ಕ್ಷೇತ್ರದಾಗ ನಡೀತಾ ಇಲ್ಲ. ಆ ರೀತಿ ಶೂನ್ಯ ಅಭಿವೃದ್ಧಿ ಸರ್ಕಾರದ ಯಾವುದೇ ಅಭಿವೃದ್ಧಿ ನಡೀತಾ ಇಲ್ಲ. ಕೋವಿಡ್ ಸಂಕಷ್ಟದ ನಂತರವೂ ಬಿಜೆಪಿ ಸರ್ಕಾರ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿ ಬಿಟ್ಟು ಹೋಗ್ಯದ. ಈ ಸರ್ಕಾರಕ್ಕೆ ಕೋವಿಡ್ ಅಂತಹ ಭೀಕರ ಸಮಸ್ಯೆ ಇದ್ದಾಗೂ ಸಹಿತ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿ 24-25 ಸಾವಿರ ಕೋಟಿ ರೂಪಾಯಿ ಖಜಾನೆಯಾಗಿ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಿದ್ರು ನಮ್ಮ ಸರ್ಕಾರ. ಆದರೆ ಕಾಂಗ್ರೆಸ್ ಈಗ 22,957 ಕೋಟಿ ರೂಪಾಯಿಗಳ ಕಂದಾಯ ಕೊರತೆಯನ್ನು ಸೃಷ್ಟಿಸಿದೆ. ಇವರು ಯಾವುದೇ ಆಸ್ತಿ ಅಥವಾ ಮೂಲಸೌಕರ್ಯ ಸೃಷ್ಟಿಸಲು ಸಾಲ ಮಾಡುತ್ತಿಲ್ಲ ಅಂದ್ರೆ ಈಗಾಗಲೇ ಹೇಳಿದ್ರಲ್ಲ, ಸಾಲ ಮಾಡಿ ತುಪ್ಪ ಉಣ್ಣುವಂಥ ಕೆಲಸ ಮಾಡಿದಾರೆ ವಿನಾ ಈ ಆಸ್ತಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ರಾಜ್ಯದಾಗ ಒಂದೇ ಒಂದು ರೂಪಾಯಿದು ಮಾಡಿಲ್ಲ. ಬದಲಿಗೆ ಕೇವಲ ಸಂಬಳ, ದೈನಂದಿನ ವೆಚ್ಚಗಳಿಗಾಗಿ ದಾಖಲೆ ಮಟ್ಟದ ಸಾಲ ಮಾಡುತ್ತಿದೆ. ರಾಜ್ಯದ ಬದ್ಧ ವೆಚ್ಚಗಳು 10.4% ದರದಲ್ಲಿ ಬೆಳೆಯುತ್ತಿದ್ದರೆ ತೆರಿಗೆ ಆದಾಯವು ಕೇವಲ 5.8% ದರದಲ್ಲಿರುತ್ತದೆ. ಇದರಿಂದ ಈ ವ್ಯತ್ಯಾಸವನ್ನು, ಈ ಕೊರತೆಯನ್ನು ಹೆಂಗೆ ನಿಭಾಯಿಸಿಕೊಳ್ತಾರೆ ಅನ್ನುವಂಥದ್ದನ್ನು ಸಹಿತ ಯಕ್ಷ ಪ್ರಶ್ನೆ ಆಗಿದೆ. ಇದೆಲ್ಲ ಆಗಲಿಕ್ಕೆ ಕಾರಣ ಅಂದ್ರೆ ಈ ಅಸಮತೋಲನವು ರಾಜ್ಯವನ್ನು ದಿವಾಳಿನತ್ತ ಕೊಂಡೊಯ್ಯುತ್ತಿದೆ. ಮಿಸ್ಮ್ಯಾನೇಜ್ಮೆಂಟ್ನಿಂದಾಗಿ ಹೊಸ ಅಭಿವೃದ್ಧಿ ಕೆಲಸಗಳಿಗೆ ಅಥವಾ ಸಾರ್ವಜನಿಕ ಸೇವೆಗಳಿಗೆ ಹಣ ಇಲ್ಲದಂತಾಗಿದೆ. ಆರ್ಥಿಕ ಪಾರ್ಶ್ವವಾಯು ಉಂಟಾಗಿದೆ ಈ ಸರ್ಕಾರಕ್ಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದ ಅನುದಾನ 8,600 ಕೋಟಿ ರೂಪಾಯಿನಿಂದ ಕೇವಲ 4,000 ಕೋಟಿ ರೂಪಾಯಿಗಳಿಗೆ, ಅಂದರೆ 50%ಕ್ಕೂ ಹೆಚ್ಚು ಕಡಿತಗೊಳಿಸಲಾಗಿದೆ. ಪ್ರತಿ ಕ್ಷೇತ್ರಕ್ಕೆ ಕೇವಲ 18 ಕೋಟಿ ರೂಪಾಯಿ ನೀಡಿ ಅದರಲ್ಲಿಯೂ ಕಾಂಗ್ರೆಸ್ ಶಾಸಕರಿಗೆ ಆದ್ಯತೆ ಕೊಟ್ಟರೆ ಎರಡೇ ಕ್ಷೇತ್ರಗಳನ್ನು ಮಲತಾಯಿ ಧೋರಣೆಯಿಂದ ನಡೆಸಿಕೊಂಡು ಇರುತ್ತದೆ. ಕೇಂದ್ರ ಸರ್ಕಾರದ ಸಾಲದ ಬಗ್ಗೆ ಕಾಂಗ್ರೆಸ್ ಮಾಡುತ್ತಿರುವ ಆರೋಪಗಳು ಕೇವಲ ನಾಟಕ. ಕೇಂದ್ರ ದಾಖಲೆ ಮಟ್ಟದ ಹೆದ್ದಾರಿಗಳು, ವಿಮಾನ ನಿಲ್ದಾಣಗಳು ಮತ್ತು ಮೂಲ ಸೌಕರ್ಯಗಳನ್ನು ನಿರ್ಮಿಸುತ್ತಿದೆ. ರಕ್ಷಣೆ ಮತ್ತು ರಾಷ್ಟ್ರೀಯ ಭದ್ರತೆಗಾಗಿ ಖರ್ಚು ಮಾಡುತ್ತಿದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಸಾಲದ ಸುಳಿಯಲ್ಲಿ ಮುಳುಗಿ ರಸ್ತೆ ಗುಂಡಿ ಮುಚ್ಚಲಾಕು ಸಹಿತ ಹಣ ಉಳಿದಿಲ್ಲ ಈ ಸರ್ಕಾರ ಅಂತ. ಕೇಂದ್ರ ಸರ್ಕಾರ ಅಂದ್ರೆ ಬೇರೆ ಅಲ್ಲ, ಅದು ರಾಜ್ಯದ ಪಾಲನೆ ಅದರೊಳಗದ. ಕೇಂದ್ರ ಸರ್ಕಾರ ಏನೇನು ಖರ್ಚು ಮಾಡಿದ್ರೆ ರಕ್ಷಣೆಗಾಗಿ ಖರ್ಚು ಮಾಡ್ತದ, ಭಯೋತ್ಪಾದಕರ ತಡೆಗಾಗಿ ಖರ್ಚು ಮಾಡ್ತದ, ಪೆಟ್ರೋಲಿಯಂ ಸಪ್ಲೈ ಮಾಡ್ಲಿಕ್ಕೆ ಖರ್ಚು ಮಾಡ್ತದ, ಅನೇಕ ವಸ್ತುಗಳ ರಫ್ತು ಆಮದು ಮಾಡ್ಲಿಕ್ಕೆ ಖರ್ಚು ಮಾಡ್ತದ, ಅನೇಕ ಚುನಾವಣೆ ವೆಚ್ಚಗಳನ್ನು ತುಂಬಲಿಕ್ಕೆ ಖರ್ಚು ಮಾಡ್ತದ, ಪ್ಯಾರಾಮಿಲಿಟರಿ ಟೀಮ್ಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಖರ್ಚು ಮಾಡ್ತದೆ. ಯುದ್ಧ ಸಂದರ್ಭದಲ್ಲಿ ವಿದೇಶಗಳಲ್ಲಿರುವ ನಮ್ಮ ಪ್ರಜೆಗಳನ್ನು ಇಲ್ಲಿ ತರುವಂಥ, ದೇಶಕ್ಕೆ ತರುವಂಥ ಕೆಲಸವನ್ನು ಅದು ಮತ್ತು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಜನರ ನೆರೆಗೆ ಬರುವಂಥ ಕೆಲಸ ಮಾಡ್ತಾ ಇದೆ. ನೀವು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದು ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಈ ಹಣವನ್ನೇ ಯಾವ ರೀತಿ ಖರ್ಚು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಬೇಕು. ಈಗಾಗಲೇ ನಾವೊಂದು ಅಂದಾಜು ಲೆಕ್ಕ ತೆಗೆದೀನಿ. ನೀವು ಹೇಳಿದಿರಲ್ಲ ಕೇವಲ 63,000 ಕೋಟಿ ಕೊಡ್ತಾರಂತ. ಈಗ ನಾ ಅಂದಾಜಿನ ಪ್ರಕಾರ ನಾವು ಸ್ವಲ್ಪ ಹೆಚ್ಚುಕೊಂಡಿರ್ಬೋದು. 1 ವರ್ಷ, 2 ವರ್ಷ, 3 ವರ್ಷದ್ದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ 2,40,000 ಕೋಟಿ ಹಣವನ್ನು ಕೊಟ್ಟಿದೆ. ಈಗಾಗಲೇ 2,40,000 ಅಂದಾಜು ಮಾಡೀನಿ. ಇದಕ್ಕೆ ಹೆಚ್ಚು ಆಗ್ಬೋದು ಇನ್ನೆಷ್ಟು. ಇಷ್ಟೆಲ್ಲ ಕೊಡ್ಲಿಕ್ಕಾಗೂ ಕೇಂದ್ರ ಸರ್ಕಾರ ನಮ್ಮ ಮಲ್ತಾ ಇದ್ದೇವೆ ಅಂತ ತೋರಿಸ್ತದ ನಮ್ಗೆ ಅನ್ನುವಂಥದ್ದನ್ನು ಆಗಬಾರ್ದು. ಮತ್ತು ಈ ರೇಷೋ, ರಾಜ್ಯವಾರು ಅನುದಾನ ಹಂಚಿಕೆ ಮಾಡುವಂಥ ರೇಷೋ ಯಾರು ಮಾಡಿರಿ?
1951-52 ಆಗೈತಿ ಇದು. 51-52 ಸರ್ಕಾರ ಯಾರಿತ್ತು? ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ. ನೀವೇ ಮಾಡಿದ್ದಾದ್ರೆ ರೇಷಿಯೋ ಯಾವ ರಾಜ್ಯಕ್ಕೆ ಎಟ್ಟೆಟ್ಟ ಪರ್ಸೆಂಟೇಜ್ ಅನುದಾನ ಹಂಚಬೇಕು ಅನ್ನುವಂಥದ್ದನ್ನ ನೀವೇ ಮಾಡಿದ್ದು. ಈಗ ನಾವು ಮೋದಿ ಮೇಲೆ ನಮ್ಮ ಪಾರ್ಟಿ ಮ್ಯಾಗ ಆರೋಪ ಮಾಡ್ತೀರಿ. ನೀವು ಮಾಡಿದ್ದಾದ್ರೆ ನಿಮ್ಮ ಹಣೆ ಬರ. ಅದಕ್ಕಾಗಿ ಈ ರಾಜ್ಯಕ್ಕೆ ಏನಾದ್ರು ಅನುದಾನ ಕಡಿಮೆ ಬಿದ್ದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನುವಂಥದ್ದನ್ನ ನೇರವಾಗಿ ಆರೋಪ ಮಾಡ್ತೇನೆ ನಾವು ಕಾರಣ ಅಲ್ಲ ಅದಕ್ಕೆ. ಸುಮ್ಮನೆ ನೀವು ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಮೋದಿ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದು ನಿಮ್ಮ ಆತ್ಮವಂಚನೆ ಮಾಡ್ಕೊಂಡಂಗೆ ಆಗ್ತೈತೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರಬಯಸ್ತೀನಿ ನನ್ನ ಮಾನ್ಯ ಅಧ್ಯಕ್ಷರ ನಿಮ್ಮ ಮುಖಾಂತರ. ಇನ್ನು 16ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕದ ಪಾಲು 3.65% 4.13% ಹೆಚ್ಚು ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಕ್ಕೆ ಹೆಚ್ಚುವರೆಗೆ 7,387 ಕೋಟಿ ರೂಪಾಯಿ ಹರಿದು ಬಂದಿದೆ. ಕೇಂದ್ರದ ಇಷ್ಟೊಂದು ದಾಖಲೆ ಮಟ್ಟದ ನೆರವು ಸಿಕ್ಕಿದ್ದರೂ ಕಾಂಗ್ರೆಸ್ ಸರ್ಕಾರ ಸುಳ್ಳು ದೂರುಗಳನ್ನು ಹೇಳುತ್ತಾ ವಾಲ್ಮೀಕಿ ನಿಗಮದ ಮತ್ತು ಅಬಕಾರಿ ಇಲಾಖೆಗಳಂತಹ ಬೃಹತ್ ಹಗರಣಗಳಲ್ಲಿ ಮುಳುಗಿದೆ. ಮಾನ್ಯ ಅಧ್ಯಕ್ಷರೇ, ಈಗ ಆಲ್ರೆಡಿ ಇವರೇನು 5 ಗ್ಯಾರಂಟಿ ಹೇಳಿದ್ರೆ ಒಂದೊಂದು ಕ್ಲೋಸ್ ಮಾಡಿ ಕೂತು ಬರತ್ತಾರ. ಯುವ ನಿಧಿ ಭರವಸೆಯನ್ನು ಸದ್ದಿಲ್ಲದೆ ಹೂತು ಹಾಕಲಾಗಿದೆ ಮಣ್ಣಾಗಿ. ಯುವ ನಿಧಿ ಇಲ್ಲಿ ಈ ಬಜೆಟ್ನಾಗ ಯುವ ನಿಧಿ ಬಗ್ಗೆ ಚಕಾರ ಶಬ್ದ ಇಲ್ಲ. ಈ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ. ಹಳೆ ಪುರಾಣವನ್ನೇ ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗಿಗಳಿಗೆ ದೊಡ್ಡ ದ್ರೋಹ ಬಗೆದಿದೆ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತು ಬಣ್ಣ ಬಣ್ಣದ ಭರವಸೆಗಳ ಅಡಿಯಲ್ಲಿ ಕರಾಳ ಸತ್ಯ ಅಡಗಿದೆ. ನೈಸರ್ಗಿಕ ವಿಕೋಪ ಪರಿಹಾರ, ವಸತಿ, ನಗರಾಭಿವೃದ್ಧಿ ಮತ್ತು ಆರೋಗ್ಯದಂತಹ ಪ್ರಮುಖ ವಲಯಗಳ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆ. ಈ ಸರ್ಕಾರ ತನ್ನ ಹಠಮಾರಿತನದಿಂದ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ನೂಕಿದೆ. ರಾಜ್ಯದ ಒಟ್ಟು ಸಾಲ ಈಗಾಗಲೇ ಹೇಳಿದ ಪ್ರಕಾರ 8,24,389 ಕೋಟಿ ದಾಟಿದ್ದರೂ ಮತ್ತು ಆರೋಗ್ಯ, ವಸತಿ ಹಾಗೂ ವಿಕೋಪ ಪರಿಹಾರದಂತಹ ಪ್ರಮುಖ ವಲಯಗಳ ಅನುದಾನಕ್ಕೆ ಕತ್ತರಿ ಹಾಕಿದ್ದರೂ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಆದ್ಯತೆ ನೀಡುತ್ತಿದೆ. ನಾವು ಅಲ್ಪಸಂಖ್ಯಾತರಿಗೆ ವಿರೋಧ ಇಲ್ಲ ನಾವು, ಆದರೆ ಎಲ್ಲರನ್ನು ಬ್ಯಾಲೆನ್ಸ್ ನೋಡ್ರಿ, ಉಳಿದವ್ರನ್ನ ನೋಡ್ರಿ. ಉಳಿದು ಈಗ ಹಿಂದುಳಿದವ್ರನ್ನ ನೋಡ್ಬೇಕಲ್ಲ, ಅವ್ರಟ್ಟ ಹಿಂದುಳಿದವ್ರನ್ನ ನೀವು ಹಿಂಗೆ ಭೇದ ಭಾವ ಮಾಡಿ ವೋಟ್ ಬ್ಯಾಂಕ್ ಮಾಡತ್ತೀರಿ. ನಾವು ನಮ್ಮದಿಲ್ಲ. ನಮ್ಮ ಮೋದಿಯವ್ರು ಹೇಳ್ಯಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಹೋದರನ ನಾವು ಸಹೋದರ ಭಾವನೆಯಿಂದ ಕಾಣಬೇಕು ವಿನಃ ತಾರತಮ್ಯ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದೀರಿ. ಅದನ್ನು ನೀವು ಅರ್ಥ ಮಾಡಬೇಕು. ಭವಿಷ್ಯದಾಗ ನಿಮಗೆ ಆಘಾತಕಾರಿ ಆಗ್ತದೆ. ನೀವು ಸಮಾನವಾಗಿ ಎಲ್ಲರೂ ನಾಗರಿಕರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನ, ಮುಂದುವರಿದವ್ರನ್ನ ನೋಡದೆ ಹೋದ್ರೆ ನೀವು ಭವಿಷ್ಯದಾಗ ದೊಡ್ಡ ಆಘಾತ ಆಗ್ತದೆ. ಇದೇ ನಿಮ್ಮ ಲಾಸ್ಟ್ ನೀವು ಸರ್ಕಾರ ನಿಮ್ಮದು. ಮುಂದೆ ಭವಿಷ್ಯದಾಗ ನಿಮ್ಮ ಸರ್ಕಾರ ಕರ್ನಾಟಕದ ಬರಂಗಿಲ್ಲ ಅನ್ನುವಂಥದ್ದನ್ನ ಜನ ಮಾತಾಡ್ತಾ ಇದ್ದಾರೆ. ಅದು ಅರಿವಿನಿಂದ ಈಗಲೇ ಘೋಷಣೆ ನಾವು ಹೇಳ್ತಿದ್ರು ಕಾಂಗ್ರೆಸ್ ಮುಕ್ತ ಆಗ್ತದ. ಈಗ ನಿಮ್ಮ ಪ್ರಕಾರ 3 ರಾಜ್ಯದಾಗದಿರಿ ನೀವು. ಒಂದು ಕರ್ನಾಟಕನ ದೊಡ್ಡ ರಾಜ್ಯ, ಮುಂದಿನ ಸಲ ಇಲ್ಲಿ ಬರಂಗಿಲ್ಲ. ಈಗ ಆಲ್ರೆಡಿ ಎಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ. ಮುಂದಿಂದ ಹಿಮಾಚಲ ಪ್ರದೇಶದಾಗ ನಿಮ್ಮದು ಮೊದಲೇ ಬರಂಗಿಲ್ಲ, ತೆಲಂಗಾಣನೂ ನಿಮ್ಮದು ಹೊಕ್ಕತಿ. 3 ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಕರ್ನಾಟಕದ ಸರ್ವೆ ಏನ್ ಹೇಳ್ತದೆ ಬಿಜೆಪಿ ಬಗ್ಗೆ? ಈಗ ಕರ್ನಾಟಕದ ಸರ್ವೆ ಏನ್ ಹೇಳ್ತದೆ? ಯಾಕಂದ್ರೆ ಜೆಡಿಎಸ್ ಅವ್ರು ಏನ್ ಹೇಳ್ತಾ ಇದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಯಾರು ಮಾಡ್ತಾರಂತ? ಅಮಿತ್ ಶಾ ಅವರು ಮೋದಿ ಮಾಡ್ತಾರಂತ. ನಿಮ್ಮ ಮನೆ ಬರ ಏನಾಯ್ತ್ರಿ? ನಾವು ಎನ್ಡಿಎ ನೀವು ಯಾರು ಒಬ್ರು ಕೂಡ ಚಕಾರ ನೀವು ನಮ್ಮ ಹಣೆ ಬರ ಬಿಡ್ರಿ, ನಿಮ್ಮ ಹಣೆ ಬರ ಹೇಳ್ರಿ. ಮೋದಿ ಮತ್ತೆ ಶಾ ಅಲ್ಲೇ ಹೇಳ್ರಿ. ಬಂದಾಗ ನೋಡಿ ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಕರಿತೀವಿ. ಪ್ರಮಾಣ ವಚನ ಬಂದಾಗ ಮುಖ್ಯಮಂತ್ರಿ ಅಂತ ನೋಡಿರಂತೆ. ಬಂದಾಗ ನೋಡ್ರಿ, ಬಂದಾಗ ನೋಡಿ ಪ್ರಮಾಣ ವಚನ ತರ್ತಾರೆ ನೋಡಿ. ಹಾಗೆ ಹೇಳ್ತೀವಿ, ಬನ್ನಿ ತೋರಿಸಿ. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ಫೈನಲ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ. ಡಿಕೆಶಿ ಅವರು ಡೆಲ್ಲಿಗೆ ಹೋಗೋದು
ಇಲ್ಲಿ ಶಾಸಕರಿಗೆ ಊಟ ಕೊಡೋದು ಈಗಲೇ ಯಾರು ಮುಖ್ಯಮಂತ್ರಿ ಅಂತ ತಯಾರು ಮಾಡ್ಕೊಳ್ಬೇಕು. ಇವ್ರು ನಾಳೆ ಮತ್ತೆ ಸರ್ ನಮ್ಮ ಪಕ್ಷದ ಬೇಡ, ನಿಮ್ ಪಕ್ಷದ ಬಾಳಿದೆ, ನಿಮ್ ಪಕ್ಷದ ಬಿಜೆಪಿ ಸರ್ಕಾರ ಬಿಜೆಪಿ ಮುಖ್ಯಮಂತ್ರಿ ನೋಡ್ರಿ ಕೇಳಿಲ್ಲ ನಿಮಗೆ ನಾನು ಹೇಳ್ತಿದ್ದೀನಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇಲ್ಲಿ ಹೇಳೋದು ಪ್ರಯೋಜನ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಇವರೇ ಇರ್ತಾರ ಮುಂದುವರಿತಾರಲ್ಲ ಅಂತ ಹೇಳಿ 28ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ನೋಡಿ. ಅಲ್ಲ ಈಗಾಗಲೇ ಗೊತ್ತಾಗಿದೆ. ಪರೋಕ್ಷವಾಗಿ ಎನ್ಡಿಎ ಗೌರ್ಮೆಂಟ್ ನೀವು ಈಗ ನೀವು ಸ್ಪಷ್ಟ ಮಾಡಿ ನಮಗೇನು ಸಮಸ್ಯೆ ಇಲ್ಲ. ನೀವು ಎರಡನೇ ಚೇರಿಂದ ಮುಂದಿನ ಚೇರಿಗೆ ಬರ್ತೀರಾ ಅದನ್ನಾದ್ರೆ ನಿಮ್ಮನೆ ಬರ ಗೊತ್ತಿಲ್ಲ, ನಮ್ಮನೆ ಬರಬೇಕು. ನಮ್ಮನೆ ಬರ 2028ರದು ಈಗ ನಿಮ್ಮನೆ ಬರ ನಿಮ್ಮನೆ ಬರ ಏನಂತ ನಿಮ್ಗೆ ಗೊತ್ತಿಲ್ಲ. ಜಿಬಿಎನ್ ಒಪ್ಪಂದ ಇದೆಯಾ? ರಾಷ್ಟ್ರೀಯ ಅಧ್ಯಕ್ಷ ಹೈಕಮಾಂಡ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಹೈಕಮಾಂಡ್ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಕೊಡ್ತಾ ಇದ್ರೆ ಜೆಡಿಎಸ್ ಹೇಳಿ? ಪ್ರಿಯಾಂಕಾ ನಿಮ್ಮ ಕ್ಷೇತ್ರದಲ್ಲಿ ಒಪ್ಪಂದ ಹೇಳಿ. ಜಿಬಿಎನ್ ಅಲ್ಲಿ ನಮ್ಗಲ್ಲ, ನೀವ್ ಹೇಳ್ತಾ ಇರೋದು. ನೀವು ನೋಡಿ, ನಾವು ಅವ್ರು ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ. ಅವರೇ ಮತ್ತೆ ಹೇಳಿ ಕಾಂಗ್ರೆಸ್ ಬಗ್ಗೆ ಅದು ಅವರು ಸ್ಟಾರ್ಟ್ ಮಾಡಿದ್ದು. ಆದ್ರೂ ನಾವು ತಾಳ್ಮೆಯಿಂದ ಕೂತಿದೀವಿ, ಕೇಳಕ್ ರೆಡಿ ಇದೀವಿ. ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಮುಂದುವರಿಸಿ ಸರ್. ಅಣ್ಣ ಬಿಡ್ರಿ ಮತ್ತೆ ಅಣ್ಣ ಬಿಡ್ರಿ ಮತ್ತೆ ಒಂದೇ ನಿಮಿಷ. ಮುಂದೆ ಯಾರ ಸರ್ಕಾರ ಬರ್ತೈತೆ ಅಂತ ಒಂದೇ ನಿಮಿಷ ಈಗ ಯಾರ ಸರ್ಕಾರ ಬರ್ತೈತೆ ಅಂತ ಗಮನ ಸೆಳೆಯುವ ಸೂಚನೆ ಹೇಳ್ತಾರೆ. ಸುದ್ದಿಸೌದಿ ಅವರೇ ಹೇಳಿಲ್ಲ, ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಮಾನ್ಯ ಅಧ್ಯಕ್ಷರೇ, ವೈದ್ಯರವರೇ, ಕೇಂದ್ರ ಸರ್ಕಾರದ ಮೇಲೆ ಅನುದಾನದ ತಾರತಮ್ಯ ಮಾಡಿ ಆರೋಪ ಮಾಡ್ತಾರೆ ಇವರು. ನೀವು 2014ರಿಂದ 26 ಒಳಗೆ 6,25,000 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ನಿಮ್ಮ ಹಿಂದಿನ 10 ವರ್ಷದಾಗ ಎಷ್ಟು ಕೊಟ್ಟಾರ ನೀವು ನೋಡ್ಕೊಂಡು ತೆಗೆದು ನಾವು ಹೇಳೋದು ಬೇಡ. ಈಗ ಎಷ್ಟು ಕೊಟ್ಟಾರ ನೋಡ್ರಿ. ಅದಲ್ಲೇ ಬಂಡವಾಳ ವೆಚ್ಚಕ್ಕಾಗಿ 15,950 ಕೋಟಿ ರೂಪಾಯಿಯನ್ನ 50 ವರ್ಷಗಳ ಬಡ್ಡಿ ರಹಿತವಾಗಿ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಅನೇಕ ರಸ್ತೆಗಳು ಇದನ್ನೆಲ್ಲ ಹೊರತುಪಡಿಸಿ ರಸ್ತೆಗಳು, ವಿಮಾನ ನಿಲ್ದಾಣಗಳು, ಮೂಲಭೂತ ಸೌಲಭ್ಯಗಳ ಸಲುವಾಗಿ 2025 ಜೂನ್ 30ರ ವೇಳೆಗೆ 8,191 ಕೋಟಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅನ್ನು ನಿರ್ಮಿಸಲಾಗಿದೆ. ಭಾರತ್ ಮಾಲಾ ಯೋಜನೆಯಲ್ಲಿ 63,304 ಕೋಟಿ ರೂಪಾಯಿಗಳನ್ನು 2,059 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುದಾನ ಪೂರೈಸುವಂತ ಕೆಲಸ ಮಾಡಿದೆ. ಅದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಳಗಾವಿ, ಹುನಗುಂದ, ರಾಯಚೂರು ನಡುವಿನ 6 ಪ್ಯಾಕೇಜ್ಗಳ NH 708A ಅಭಿವೃದ್ಧಿ 2024 ಮಾರ್ಚ್ 10 ಚಾಲನೆ ನೀಡಿದ್ದಾರೆ. ಅದಕ್ಕೆ ಮಾಡುತ್ತಿರುವ ಒಟ್ಟು ವೆಚ್ಚ 8,000 ಕೋಟಿ ರೂಪಾಯಿಗಳ. ಇನ್ನೊಂದು 5-6 ಹೇಳ್ತು ಇಲ್ಲ ಅಲ್ಲ ನೋಡಿ, ಟೈಮ್ ಆಯ್ತು. ಕಾಲಿಂಗ್ ಎಲ್ಲಿ ನಮ್ದು ಆಗ್ಯದ? ಆಯ್ತಾಯ್ತು. ಮತ್ತೆ ನೀವು ಹೇಳಿದ್ದೀರಿ, ನೀವು ಸೀನಿಯರ್ ಮೆಂಬರ್. 5 ಮಿನಿಟ್ ಅದಲ್ರಿ. 2,750 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಡಾಬಸ್ಪೇಟೆ ಹೊಸಕೋಟೆ ನಡುವಿನ ನೂತನ ರಸ್ತೆಯನ್ನು 2 ಪ್ಯಾಕೇಜ್ ಮೋದಿಯವರು 2024 ಮಾರ್ಚ್ 11ರಂದು ಲೋಕಾರ್ಪಣೆ ಮಾಡಿದ್ದಾರೆ. ಅದಲ್ಲೇ ಬೆಂಗಳೂರು ನಿಡಘಟ್ಟು ಮೈಸೂರು ನಡುವೆ 8,480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಿದ 118 ಕಿಲೋಮೀಟರ್ ಉದ್ದದ 6 ಪಥದ ಎಕ್ಸ್ಪ್ರೆಸ್ ವೇಯನ್ನು ಪ್ರಧಾನಮಂತ್ರಿ ಮೋದಿ ಅವರು 2023 ತಿಂಗಳಲ್ಲಿ ಉದ್ಘಾಟಿಸಿದ್ದರು. ಇದರಿಂದ ಬೆಂಗಳೂರು ಮೈಸೂರು ನಡುವಿನ ಪ್ರಯಾಣದ ಅವಧಿ ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಇದೇ ರೀತಿಯಲ್ಲಿ ಮೈಸೂರು ಕುಶಾಲನಗರ ನಡುವಿನ 92 ಕಿಲೋಮೀಟರ್ ಉದ್ದದ 4 ಪಥದ ರಸ್ತೆ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅವರ ಶಂಕುಸ್ಥಾಪನೆ ನೆರವೇರಿಸಿದ್ದು 4,130 ಕೋಟಿ. ಪ್ರಧಾನಿ ಮೋದಿ ಅವರು 23 ಫೆಬ್ರವರಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲು ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೆ ತುಮಕೂರಿನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ.
ಇದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಆಗಿದ್ದು ತುಮಕೂರು ಕೂಡ ಇದರ ಭಾಗವಾಗಿದೆ. ಇದು ಸ್ವಾವಲಂಬಿ ಭಾರತ ನಿರ್ಮಾಣವಾದ ಗುರಿ ಹೊಂದಲಾಗಿದೆ. ಅದೇ ಪ್ರಕಾರ ಒಟ್ಟು 8,500 ಎಕರೆ ವಿಸ್ತೀರ್ಣದಲ್ಲಿ ನನಸಾಗಿರುವ ಈ ಯೋಜನೆಯ ಮುಖ್ಯವಾಗಿ 3 ನೋಡ್ಗಳನ್ನು ಒಳಗೊಂಡಿದೆ. ಅವು ಕರ್ನಾಟಕದ ತುಮಕೂರು, ಆಂಧ್ರ ಪ್ರದೇಶ ಕೃಷ್ಣಪಟ್ಟಣಂ ಮತ್ತು ತಮಿಳುನಾಡಿನ ಪೊನ್ನೇರಿ. ಆದರೆ ಎಲ್ಲಕ್ಕಿಂತ ಮೊದಲು ತುಮಕೂರಿಗೆ ಪ್ರಶಸ್ತಿ ಕೊಡಲಾಗಿದೆ. ಈ ಯೋಜನೆ ಪೇಸೆ 5-6 ವರ್ಷಗಳಲ್ಲಿ ಒಟ್ಟು 7,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲಿದ್ದು ಸ್ಥಳೀಯವಾಗಿ ಬೆಳವಣಿಗೆ ಮತ್ತು ಪ್ರಗತಿಯ ನಾಂದಿ ಹಾಡಲಿದೆ. ವಿಮಾನ ಸಂಪರ್ಕ ಸುಧಾರಣೆ ಉಡಾನ್ ಯೋಜನೆ. ಈ ಯೋಜನೆಯಲ್ಲಿ 7 ವಿಮಾನ ನಿಲ್ದಾಣಗಳು ಸಕ್ರಿಯವಾಗಿವೆ. ಇವೆಂದರೆ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ವಿದ್ಯಾನಗರ, ಕಲಬುರಗಿ, ಬೀದರ್, ಶಿವಮೊಗ್ಗ. ಉಡಾನ್ ಯೋಜನೆ ರಾಜ್ಯದಲ್ಲಿ 57 ಹೊಸ ವಿಮಾನ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ಪ್ರಧಾನಿ ಮೋದಿಯವರು ನೂತನವಾಗಿ ನಿರ್ಮಿಸಿದ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು 23 ಫೆಬ್ರವರಿ ಲೋಕಾರ್ಪಣೆ ಮಾಡಿದ್ದಾರೆ. ಎನ್ಡಿಎ ಸರ್ಕಾರವು ರಾಜ್ಯದ ವಿಜಯಪುರ ಮತ್ತು ಹಾಸನದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣಕ್ಕೆ 2022 ಡಿಸೆಂಬರ್ನಲ್ಲಿ ತಾತ್ವಿಕ ಅನುಮೋದನೆ ನೀಡಿದ್ದಾರೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಟರ್ಮಿನಲ್ 2 ಅನ್ನು ಪ್ರಧಾನಿ ಮೋದಿ 2022ರಲ್ಲಿ ಉದ್ಘಾಟಿಸಿದ್ದಾರೆ. ಪ್ರಧಾನಿ ಮೋದಿಯವರು ಹುಬ್ಬಳ್ಳಿ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣ ನೂತನ ಟರ್ಮಿನಲ್ ಕಟ್ಟಡಗಳು ನಿರ್ಮಾಣ 2024 ಮಾರ್ಚ್ 10ರಂದು ಅಡಿಗಲ್ಲು ಹಾಕಿದ್ದಾರೆ. ಅದೇ ಪ್ರಕಾರ ಇಲ್ಲಿ ರೈಲ್ವೆ ಯೋಜನೆಗಳು 1-2 ಮಾನ್ಯ ಅಧ್ಯಕ್ಷರೇ, ಇಂಥವು 100 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಜೋಡಿ ಹಳಿ ಜೋಡಿಸೋದು ಎಲ್ಲ ಮಾಡಿದ್ದಾರೆ. ಈಗ ಟೈಮ್ ಆಯ್ತಲ್ಲ, ಎಂತ ಮಾಡುದು? ಆಮೇಲೆ ಹೊಸ ದೇವಸ್ಥಾನಗಳಿಗೆ ಅನುದಾನ ಕೊಡುವುದು, ಈ ರೀತಿ 100 ಯೋಜನೆಗಳನ್ನು ಕೇಂದ್ರ ಸರ್ಕಾರ 1,000 ಕೋಟಿ ಲಕ್ಷ ಕೋಟಿಗಟ್ಟಲೆ ಅನುದಾನವನ್ನು ಕೊಟ್ಟಿದೆ. ನೀವು ಇನ್ನೂ ಸಹಕಾರ ಮಾಡ್ತಾ ಇಲ್ಲ. ನಿಮ್ಮ ನಿಧಾನಗತಿಯಿಂದ 1,40,000 ಕೋಟಿ ನಿಧಾನಗತಿಯಿಂದ ಬಡ್ಡಿ ರೇಟ್ ಏರ್ಲಾಯ್ತೈತಿ. ಕೇಂದ್ರ ಸರ್ಕಾರ ಇನ್ ಟೈಮ್ದಾಗ ಮಾಡಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.